ಹೀಗಾಗಿ ನನಗೆ ಮಹಾ ಆಶ್ಚರ್ಯ ಅಂದರೆ, ನನಗೆ ಮಹಾ ಪವಾಡ ಅಂದರೆ, ಪವಾಡ ನಡೆದು ಹೋಯಿತು ಅಂತಂದರೆ ಕೇವಲ 45 ದಿವಸಗಳು ಶ್ರೀರಾಮರ ದೇವಸ್ಥಾನದ ದತ್ತಿ ಸ್ಥಾಪನೆಯಾಗಿ ಕೇವಲ 45 ದಿವಸಗಳು ಅವರು ಪ್ರಾರ್ಥನೆ ಮಾಡಿದರು, ಅಪ್ಪ ನಾವು ದೇವಸ್ಥಾನ ಕಟ್ಟಬೇಕು ಅಂತ ಇದ್ದೀವಿ, ಸ್ವಲ್ಪ ದುಡ್ಡು ಕೊಡ್ರಿ ಅಂತ. ಇಡೀ ಪ್ರಪಂಚದ ರಾಮಭಕ್ತರನ್ನು ಕೇಳಿದರು, ದುಡ್ಡು ಕೊಡಿ ಅಂತ. ಸರ್ಕಾರಗಳು ದುಡ್ಡು ಕೊಡುಕೂಡುದು ಅಂದರು. ಈ ತೀರ್ಥಕ್ಷೇತ್ರ ಯಾವುದಿದೆ ಅಯೋಧ್ಯೆಯಲ್ಲಿ, ಅದಕ್ಕೆ ಭಾರತ ಸರ್ಕಾರ ₹1 ಕೊಡ್ತು. ಸಾಂಕೇತಿಕವಾಗಿ ಸರ್ಕಾರ ₹1. ನಿಮಗೆ ಗೊತ್ತಾ, ಕೇಳಿದರವರು ದುಡ್ಡು ಕೊಡ್ರಿ ಅಂತ. ನನಗೆ ಕಲ್ಪನೆ ಇರಲಿಲ್ಲ. ನಾನು ಉಪನ್ಯಾಸ ಕೊಟ್ಟಿದ್ದೀನಿ, ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಹಬ್ಬಿದೆ. ಅದಕ್ಕೊಂದು ಉದಾಹರಣೆ ಹೇಳಿಬಿಡ್ತೀನಿ ಆಮೇಲೆ, ಎಲ್ಲಿಯ ತನಕ ಹಬ್ಬಿದೆ, ಹೇಗೆ ಆಯ್ತದು ನನ್ನ ಸಂಪರ್ಕದಲ್ಲಿ ಅಂತ. ಎಲ್ಲ ಧರ್ಮದವರು ಅದರ ಅನುಯಾಯಿಗಳಿದ್ದಾರೆ. ರಾಮಾಯಣ ಕಾ ಮಶೀಹಿ, ರಾಮಾಯಣ ಕಾ ಇಷ್ಟರ್, ಉರ್ದು ರಾಮಾಯಣಗಳು, ಫಾರ್ಸಿ ರಾಮಾಯಣಗಳು. ಅಬ್ದುಲ್ ಖಾದರ್ ಬಡೌನಿ ಅಂತ ಬಾಬರನ ಆಸ್ಥಾನದಲ್ಲಿ ಇದ್ದಂಥ ಒಬ್ಬ ಮಹಾಮೇಧಾವಿ ಉರ್ದುವಿನಲ್ಲಿ ರಾಮಾಯಣವನ್ನು ಬರೀತಾನೆ. ಅಮನತ್ ರಾಯ್ ಅನ್ನತಕ್ಕಂಥವನು 40,000 ಶ್ಲೋಕಗಳು ಉರ್ದುವಿನಲ್ಲಿ 40,000 ಸುರ್ ಅಂತ ಕರೀತಾರೆ, ಬರೀತಾನಂತೆ. ಜೈನ ರಾಮಾಯಣ ಉಂಟು, ನಮ್ಮಲ್ಲಿ ಬೌದ್ಧ ರಾಮಾಯಣ ಉಂಟು, ಸಂಸ್ಕೃತದಲ್ಲಿ ಲೆಕ್ಕವಿಲ್ಲದಷ್ಟು ರಾಮಾಯಣ ಉಂಟು. ಅಂದರೆ ಈ ರಾಮಾಯಣ ಅನ್ನೋದು ಅಷ್ಟು ವಿಸ್ತಾರವಾಗಿಬಿಟ್ಟಿದೆ, ಎಲ್ಲ ಕಡೆ ಹಬ್ಬಿದೆ ಅಂತ ನಾನೊಂದು 25 ವರ್ಷದಿಂದ ಉಪನ್ಯಾಸ ಕೊಡ್ತಾಯಿದ್ದೀನಿ. ಅದರ ಸಾಕ್ಷಾತ್ಕಾರ ಆಗಿದ್ದು ಮೊನ್ನೆ. ಇವರು ಕೇಳಿದಿರಲ್ಲ, ರಾಮ ದೇವಸ್ಥಾನದ ಟ್ರಸ್ಟ್ನವರು ದುಡ್ಡು ಕೊಡ್ರಿ ಇಂತಂತ, ದೇವಸ್ಥಾನ ಕಟ್ಟಬೇಕು ಅಂತ. ಎಷ್ಟಾಗುತ್ತಪ್ಪ ಕಟ್ಟೋಕೆ ಅಂತಂದರು. ಒಂದು 200 ಕೋಟಿ, 900 ಕೋಟಿ ಬೇಕು ಅಂದರು. ಅಲ್ಲಿ ಅಯೋಧ್ಯೆಯಲ್ಲಿ ಕಟ್ತಾ ಇರತಕ್ಕಂಥ ದೇವಸ್ಥಾನದ ವೆಚ್ಚ 900 ಕೋಟಿಗಳು. ಜೀವನದಲ್ಲಿ ನೋಡೋಕ್ಕಾಗ್ತೀನಿ ರೀ ನಮಗೆ. ಕೋಟಿಗಳು ಅಂದರೆ ಎಷ್ಟೊಂದು ಸೊನ್ನೆಗಳು ಹಾಕೋದೇ ಗೊತ್ತಿಲ್ಲ ನನಗೆ. 900 ಕೋಟಿ ಅಷ್ಟು ದುಡ್ಡು ಹೇಗೆ ಸಂಗ್ರಹಿಸೋದು ಅಂತ ಕೇಳಿದರೆ ಭಕ್ತರು ದುಡ್ಡು ಕೊಡೋಕ್ಕೆ ಶುರು ಮಾಡಿದರು. 100 ಕೋಟಿ, 200 ಕೋಟಿ, 300 ಕೋಟಿ, 900 ಕೋಟಿ, 1000 ಕೋಟಿ, ಒಳ್ಳೆ ಹರಾಜಾಗ್ದಾಗೆ 1000 ಕೋಟಿ, 1200 ಕೋಟಿ, 2000 ಕೋಟಿ, 3000 ಕೋಟಿ. ಮೊನ್ನೆ 3 ದಿವಸದ ಹಿಂದೆ ನಾನು ಲೆಕ್ಕ ಕೇಳಿದಾಗ 3200 ಕೋಟಿ ಬಂದಿದೆ ರೀ ಇಡೀ ಪ್ರಪಂಚದಿಂದ. ಈ ಚಪ್ಪಾಳೆ ಸಾಲದಕ್ಕೆ. ಅದು 3200 ಕೋಟಿಯ ಚಪ್ಪಾಳೆ. ಅವ್ರು ಹೇಳ್ತಾರೆ ವಿಮರ್ಶಕರು, ವ್ಯಾಟಿಕನ್ ಕೇಳಿದ್ದೀರ ನೀವು? ವ್ಯಾಟಿಕನ್ ಚರ್ಚನ್ನು, ಇಡೀ ಪ್ರಪಂಚದ ಮೂಲ ಚರ್ಚೋದು ವ್ಯಾಟಿಕನ್ ಸಿಟಿ ಅಂತ ಕರೀತಾರೆ ಅದನ್ನು. ಅದು ಕೂಡ ಇಲ್ಲಿ ತನಕ ದುಡ್ಡು ಬಂದಿಲ್ಲ. ಇಡೀ ಪ್ರಪಂಚದಲ್ಲಿ ವಿಸ್ತಾರವಾಗಿರತಕ್ಕಂಥ ಕ್ರಿಶ್ಚಿಯನ್ ಸಮೂಹ ಬಂದಿಲ್ಲ ಅದಕ್ಕೆ. ಅಯೋಧ್ಯ ರಾಮರಿಗೆ 3002, ಇದಕ್ಕಿಂತ ದೊಡ್ಡ ಪವಾಡ ಏನಿದೆ ರೀ? 3200 ಕೋಟಿ. ಇನ್ನೊಂದು ಪುಟ್ಟ ಪವಾಡವನ್ನು ಹೇಳಿ ನಾನು ರಾಮರ ಬಗ್ಗೆ ಎಷ್ಟು ಕಾಲ ಹೋಯ್ತಪ್ಪ ಆಗಲೇ? ಇನ್ನೆಷ್ಟು ನಿಮಿಷ ಇದೆ? ಏನಂದ್ರಿ? ಅವರು 1 ನಿಮಿಷನೂ ಆಗಿಲ್ಲ ಅಂತ ಇದ್ದಾರೆ. ಇನ್ನೂ 45 ನಿಮಿಷ. ಗಡಿಯಾರ ನಿಂತು ಹೋಗ್ಬಿಟ್ಟಿದೆ ಅಂತ. ಇರಲಿ, ಪರವಾಗಿಲ್ಲ, ಉತ್ಸಾಹದಿಂದ ಇದ್ದೀರಿ. ನಾನು ಜಾಸ್ತಿ ಮಾತಾಡಿದ್ರೆ ಒಬ್ಬೊಬ್ಬರೇ ಹೋಗ್ತೀರಿ. ಆದ್ದರಿಂದ ಇರಲಿ, ನನ್ನ ಮಿತಿಯನ್ನು ನೋಡ್ಕೊಂಡು ನಾನು ಮುಂದುವರಿಸೋಣ. ಇನ್ನೊಂದು ಪವಾಡವನ್ನು ಹೇಳಿಬಿಟ್ಟು, ಇದು ನಡೆದಿದ್ದು ಇತ್ತೀಚೆಗೆಲ್ಲ ನಡೀತಾ ಇರತಕ್ಕಂಥದ್ದು. ಅವರು ಅಡಿಪಾಯ ಹಾಕ್ಲಿಕ್ಕೆ ಶುರು ಮಾಡಿದರು. ಅಲ್ಲಿರ್ತಕ್ಕಂಥ ಕುಶಲಕರ್ಮಿಗಳಿಗೆ ಏನೋ ನೆಲ ಒದ್ದೆ ಆದಾಗಿದೆ. ಈಗ ಏನು ಕಟ್ಟಿದ್ದಾರೆ ಈಗಾಗಲೇ, ಕಟ್ಟೋದಕ್ಕೆ ಶುರುವಾದಾಗಿನ ವಿಷಯ, ಇನ್ನು ಒದ್ದೆ ಆಗ್ತಾ ಇದೆಯಲ್ಲ ಇಲ್ಲಿ ಅಂತ ಅಗಿದ್ರೆ ಆ ನೆಲೆಯಿಂದ ನೀರಿನ ಬುಗ್ಗೆ ಬರೋಕ್ಕೆ ಶುರುವಾಗೋಯ್ತು. ಯಾಕೆಂದರೆ ಪಕ್ಕದಲ್ಲಿ ಸರಯೂ ನದಿ ಹರಿತಾ ಇದೆ. ಸರಯೂ ನದಿ ಹರಿತಾ ಇದೆ. ಇಲ್ಲಿ ಅಡಿಪಾಯ ಹಾಕ್ಲಿಕ್ಕೆ ಶುರು ಮಾಡಿದರೆ ನೀರಿನ ಬುಗ್ಗೆ ಬರೋಕ್ಕೆ ಶುರುವಾಗ್ಬಿಡ್ತು. ಏನು ಮಾಡೋದು ಈಗ? ದೇವಸ್ಥಾನ ಕಟ್ಟಬೇಕ್ರಿ 3 ಅಂತಸ್ತಿಂದು. ಏನು ಮಾಡೋದೀಗ? ಏನೇನೋ ವೈಜ್ಞಾನಿಕವಾದ ತಾಂತ್ರಿಕ ಪ್ರಯತ್ನಗಳೆಲ್ಲ ಪಟ್ಟರು, ಕಡಿಮೆ ಆಗಲಿಲ್ಲ.
ಬುಗ್ಗೆ ಉಗ್ತಾ ಇದೆ ಹಾಗೇನೆ. ಕೊನೆಗೆ ಯಾರೋ ಅಲ್ಲಿದ್ದೊಬ್ಬ ಸಾಧು ಹೇಳಿದರು, ಯಾರೋ ಅವ್ರು ಹೇಳ್ತಾ ಇದ್ದಾರೆ ಸಾಧುಗಳು ಬರೋ ಹಾಗಿಲ್ಲ, ಇಲ್ಲಿ ಸನ್ಯಾಸಿಗಳದೇ ಎಲ್ಲ ದೇವಸ್ಥಾನ ಅಂದ್ಬಿಟ್ರು ಅವರು ಇತ್ತೀಚೆಗೆ. ಯಾರೋ ಒಬ್ಬ ಸನ್ಯಾಸಿ ಹೇಳ್ದ ಆತ, ನೋಡಿ ಅಧ್ಯಾತ್ಮ ರಾಮಾಯಣ ಅಂತ ಪುಸ್ತಕ ನಾನು ಓದಬೇಕದ ನಿನ್ನ, ಎಂಥ ಶಕ್ತಿ ಇದೆ ಅಂದರೆ, ಅವ್ರು ಹೇಳಿದರು ನೀವು ಏನೇನೋ ಪ್ರಯತ್ನ ಪಡ್ತಾ ಇದ್ದೀರಿ, ಆದರೆ 1008 ಜನ ಕೂತ್ಕೊಂಡು ಬೆಳಗ್ಗಿನಿಂದ ಸಂಜೆ ತನಕ ರಾಮರು ಜಪ ಮಾಡಿರಿ, ಏನಾಗುತ್ತೆ ಅಂದರು. ಮಾಡಿದರು, ಬುಗ್ಗೆ ಬರೋದು ನಿಂತೋಯ್ತು. ನಡೆದಿದ್ದಿದು ಇತ್ತೀಚೆಗೆ. ಇಂಥದ್ದು ಬಹಳಷ್ಟು ಸಂಗತಿಗಳು ಅಯೋಧ್ಯ ರಾಮರ ಬಗ್ಗೆ ಇದೆ. ಇರಲಿ, ನನ್ನ ಅನುಭವದಲ್ಲಿ ಈ ರಾಮಪ್ರಭೆ ಎಷ್ಟು ಪ್ರಸರಿಸ್ತು ಅನ್ನೋದಕ್ಕೆ ಒಂದು ಪುಟ್ಟ ಉದಾಹರಣೆ ಹೇಳ್ಬಿಡ್ತೀನಿ. ಸುಮಾರು ಒಂದು 20 ವರ್ಷಗಳ ಹಿಂದೆ ಈ ಬೆಂಗಳೂರಿನಲ್ಲಿ ಇರತಕ್ಕಂಥ ದೂತಾವಾಸ, ಅಂದರೆ ವಿದೇಶಿಯರು ಬಂದರೆ ಅದರ ಮೂಲಕ ಬಂದು ಮಾತಾಡಬೇಕಿಲ್ಲಿ, ಸುಮ್ಮನೆ ನೇರವಾಗಿ ಬರೋ ಹಾಗಿಲ್ಲ ಅವರು. ಅಲ್ಲಿಂದ ನನಗೊಂದು ಕರೆ ಬಂತು. ಭಾರತ ಸರ್ಕಾರದಿಂದ ನಿರ್ದೇಶಿತರಾಗಿರತಕ್ಕಂಥ ಒಬ್ಬ ಮನುಷ್ಯ, ಷಡನರ್ ಅಂತ ಆತನ ಹೆಸರು, ಅವರು ನಿಮ್ಮನ್ನು ಬಂದು ಭೇಟಿ ಮಾಡಬೇಕಂತೆ ಅಂತ. ಸ್ಕಾಟ್ಲೆಂಡ್ ಕೇಳಿದ್ದೀರಾ? ಆ ಸ್ಕಾಟ್ಲೆಂಡ್ನಲ್ಲಿ ಒಂದು ದೂರದರ್ಶನ ಇದೆ. ಆ ಸ್ಕಾಟ್ಲೆಂಡ್ನ ದೂರದರ್ಶನದ ಮುಖ್ಯಸ್ಥ, ಏನಾತನ ಹೆಸರು? ಷಡನರ್ ಅಂತ. ಆತನಿಗೆ 70 ವರ್ಷ. ಅಲ್ಲಿ 70 ವರ್ಷಕ್ಕೋ ಏನೋ ಪಿಂಚಣಿ ನಿವೃತ್ತಿ ಆಗ್ತಾರೆ. ಅಲ್ಲಿ ನಮ್ಮಲ್ಲಿದ್ದಂತೆ ಈ ಸಂಸಾರಗಳು, ಅತ್ತೆ ಮಾವ ಬಾವ ಅಣ್ಣ ಅವೆಲ್ಲ ಇಲ್ಲ. ಗುಂಡ್ಗೋ ಇದ್ದ ಒಬ್ಬನೇ ಇರ್ತಾನೆ, ಸಾಯೋ ತನಕ ಒಬ್ಬನೇ. ಎಲ್ಲರೂ ಅಲ್ಲ, ಬಹಳಷ್ಟು ಮಂದಿ. ಅದರಲ್ಲಿ ಈತನೂ ಒಬ್ಬ. ಸಂಸಾರ ಇಲ್ಲ, ಪಿಂಚಣಿಯಾಗಿ ಹೋಯಿತು, ಲೆಕ್ಕವಿಲ್ಲದ ದುಡ್ಡು ಬಂದ್ಬಿಡ್ತು, ಸಾವಿರ ಡಾಲರ್ಗಳು. ಇದೇನು ಮಾಡಬೇಕಾಗಕ್ಕ, ಈ ಹಣನ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಅದು. ಆತ ಒಂದು ನಿರ್ಣಯ ಮಾಡಿದೆ, ಇಷ್ಟೊಂದು ದುಡ್ಡಿದೆ, ಇದರಿಂದ ಏನು ಮಾಡಬೇಕು ಅಂದರೆ, ಏನಪ್ಪ ನಾನು ಆ ದೂರದರ್ಶನಲ್ಲಿ ಇದ್ದಷ್ಟು ಕಾಲನೂ ರಾಮ 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 ಅಂತ ಯಾವುದೋ ಭಾರತದಿಂದ ಬರ್ತಾಯಿದೆ ಸುದ್ದಿ. ದೆಹಲಿಗೆ ಬಂದವರು ಅಲ್ಲಿ ವಿಚಾರಿಸಿದರು. ಅಲ್ಲಿ ಗೊತ್ತಾಯ್ತು ಅವರಿಗೆ, ರಾಮನ್ನು ನೋಡಬೇಕಾಗಿದ್ದರೆ ದೆಹಲಿಯಲ್ಲೇ ಆಗಲ್ಲ ಅಂತ. ಒಂದೊಂದು ರಾಜ್ಯಕ್ಕೆ ಒಂದೊಂದು ರಾಮಾಯಣ ಇದೆ, ಒಂದೊಂದು ರಾಜ್ಯದಲ್ಲೂ ವಿದ್ವಾಂಸರಿದ್ದಾರೆ ರಾಮಾಯಣವನ್ನು ಅಧ್ಯಯನ ಮಾಡಿದವರು, ಅವರನ್ನು ಭೇಟಿ ಮಾಡಿ ಅಂತ ಹೇಳಿ. ಸುಮಾರು ಆತ ಒಂದು 6 ತಿಂಗಳ ಕಾಲ ಭಾರತದಲ್ಲಿ ಉಳಿದು, ಒಬ್ಬ ಕ್ರಿಶ್ಚಿಯನ್, ಜ್ಞಾಪಕ ಇಟ್ಕೊಳ್ಳಿ, ಅದಕ್ಕೆ ಈ ಉದಾಹರಣೆ ಕೊಟ್ಟಿದ್ದು ನಿಮಗೆ. ಒಬ್ಬ ಕ್ರಿಶ್ಚಿಯನ್ ಷಡನರ್ ಅಂತ 70 ವರ್ಷದ ಮುದುಕ, ದೃಢವಾಗೇ ಇದ್ದ. ನಮ್ಮ ಮನೆಗೆ ಬಂದಾಗ ಆತ ಎಲ್ಲ ರಾಜ್ಯಗಳನ್ನು ನೋಡಿಕೊಂಡು, ಅಲ್ಲಿನ ದೂತಾವಾಸದ ಹತ್ರ ಮಾತಾಡಿಕೊಂಡು, ಆಯಾ ರಾಜ್ಯದ ವಿದ್ವಾಂಸರ ಹತ್ರ ಮಾತಾಡಿಸಿ ಶ್ರೀಮದ್ ರಾಮಾಯಣದ ಬಗ್ಗೆ ಬಹುಶಃ ನಾವು ಅಧ್ಯಯನ ಮಾಡೋಕ್ಕಿಂತ 10ರಷ್ಟು ಅಧ್ಯಯನ ಮಾಡಿದ್ದಾನಂತ. ಕೊನೆಗೆ ಕರ್ನಾಟಕಕ್ಕೆ ಬಂದ ಆತ. ಇಲ್ಲಿ ಯಾರ ಹತ್ರ ಮಾತಾಡಬೇಕು ಅಂತ. ಒಬ್ಬರು ವಿದ್ವಾನ್ ರಂಗನಾಥ್ ಶರ್ಮರು ಅಂತ, ಈಗಿಲ್ಲ ಅವರು. 2ನೇವರು ಬನ್ನಂಜೆ ಗೋವಿಂದಾಚಾರ್ಯರು, ಅವರೂ ಇಲ್ಲ. 3ನೇ ಗಡ್ಡದವನು ನಾನೊಬ್ಬನೇ ಬದುಕಿರೋದೀಗ. ಈ 3 ಹೆಸರುಗಳನ್ನು ಹೇಳಿದರು. ಅವರಿಬ್ಬರ ಹತ್ರ ಮಾತಾಡ್ಕೊಂಡು ನನ್ನ ಹತ್ರಕ್ಕೆ ಬಂದರು ಅವರು. ನೋಡಿ, ಆ ಷಡನರ್ ಅಂತ ಒಬ್ಬ ಕ್ರಿಶ್ಚಿಯನ್ ನಮ್ಮ ಮನೆಗೆ ಬಂದಾಗ, ನಾನು ಕೂತ್ಕೊಳ್ಳಿ ಅಂದರೆ ಸೋಫಾ ಮೇಲೆ ಕೂತ್ಕೊಳ್ಳೋಕೆ ಸಿದ್ಧನೇ ಇಲ್ಲ ಆತ. ಕೆಳಗೆ ಕೂತ್ಕೊಳ್ತೀನಿ ಅಂತಾನೆ. ಒಬ್ಬ ಕ್ರಿಶ್ಚಿಯನ್, ಮತ್ತೆ ಹೇಳ್ತಾ ಇದ್ದೀನಿ, ಕೆಳಗೆ ಕೂತ್ಕೊಳ್ತೀನಿ ಅಂತಾನೆ. ಒಂದು 10 ನಿಮಿಷ ತಗೋಬೇಕು ನಾನು ಆತನ ಮೇಲೆ ಕುಡಿಸೋದಕ್ಕೆ. ಯಾಕಯ್ಯ ಎಷ್ಟು ಒದ್ದಾಡ್ತಿದೀಯಾ ಅಂದರೆ, ದಯವಿಟ್ಟು ಕೇಳಿಸ್ಕೊಳ್ಳಿ, ಅವರಿಗೆಲ್ಲ ಎಷ್ಟು ಗೌರವ, ಎಷ್ಟು ಪ್ರೀತಿ, ಎಷ್ಟು ಪೂಜ್ಯಭಾವ ಇದೆ. ರಾಮರ ಬಗ್ಗೆ ಮಾತಾಡ್ತೀರಂತೆ, ನಿಮ್ಮ ಪಕ್ಕದಲ್ಲಿ ಹೇಗೆ ಕೂತ್ಕೊಳ್ಳೋದು ಅಂತ. ನನಗಲ್ರಿ ಬೆಲೆ ಇದು, ಶ್ರೀರಾಮರ ಬಗ್ಗೆ ಮಾತಾಡ್ತೀನಿ ಅಂತ ನನಗೆ ಬೆಲೆ. ನನಗೆ ಹೃದಯ ಶಸ್ತ್ರಚಿಕಿತ್ಸೆ ಆಯಿತು ವಿಕ್ರಮ್ ಆಸ್ಪತ್ರೆಯಲ್ಲಿ ಮೊದಲನೇ ಸಲ. ಡಾಕ್ಟರ್ ಗಣೇಶ್ ಕೃಷ್ಣನಯ್ಯರ್, ನಿಮ್ಗೆ ಗೊತ್ತಿರಬೇಕು ಅಂತ ಕಾಣುತ್ತೆ. ಇಂಗ್ಲೆಂಡ್ನಲ್ಲಿ ಸುಮಾರು ಒಂದು 10,000 ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಬಂದಾತ ಅಂತ. ನನಗೆ ನಾನು ಆಯ್ಕೆ ಮಾಡಿಕೊಂಡೆ ಯಾರ ಹತ್ರಕ್ಕೆ ಹೋಗಬೇಕು ಅಂತ. ನಾನು ಆ ಗಣೇಶ್ ಕೃಷ್ಣನ್ ಅಯ್ಯರನ್ನು ಆಯ್ಕೆ ಮಾಡಿಕೊಂಡೆ. ಯಾಕೆ ಮಾಡಿಕೊಂಡೆ ಅಂದರೆ, ಅವರು ಶಸ್ತ್ರಚಿಕಿತ್ಸಾ ಕೋಣೆಗೆ ಹೋಗುವ ತನಕ ಆಸ್ಪತ್ರೆಯಲ್ಲಿ ಇದ್ದಾಗ, ರೋಗಿಗಳನ್ನು ಭೇಟಿ ಮಾಡಿದಾಗ
ವಿಶೇಷ ಉಪನ್ಯಾಸಗಳನ್ನು ಕೊಟ್ಟಾಗ ಮತ್ತೆ ಮತ್ತೆ ಆಪರೇಷನ್ ಥಿಯೇಟ್ರ್ ಅಂತ ನಾವು ಏನು ಕರಿತೀವಿ ಅದರೊಳಗೆ ಹೋಗೋ ತನಕ ಭಸ್ಮವನ್ನು ಧರಿಸ್ತಾ ಇದ್ದರು. ಅಂಥ ಅದ್ವೈತಿ ಆತ, ಅಂಥ ಮಹಾ ಶ್ರದ್ಧಾಳು. ಅವರನ್ನು ನನಗಿಷ್ಟ ಆಯಿತು. ಅವ್ರ ಜೊತೆ ಮಾತುಕತೆ ಎಲ್ಲನೂ ನನಗೂ ಸ್ವಲ್ಪ ನಂಬಿಕೆ ಬರಬೇಕಲ್ಲ, ವೈದ್ಯರ ಹತ್ರ ಮಾತಾಡಬೇಕಾಗಿದ್ದರೆ. ಅದು ಎದೆ ಬೇರೆ ಕೊಯ್ದಾಕ್ತೀನಿ ಬೇರೆ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಆಯಿತು. ಒಂದು 7 ದಿವಸಗಳಲ್ಲಿದ್ದೆ ನಾನು. ಹೊರಡಬೇಕಾದ್ರೆ ನಾನು ಅವರಿಗೆ ತುಂಬ ನನ್ನ ಕೃತಜ್ಞತೆಗಳನ್ನು ಹೇಳಿದೆ, ಭಾಳ ಅನುಕೂಲ ಮಾಡಿದ್ರಿ ಇತ್ಯಾದಿ ಎಲ್ಲ. ಅವರು ಹೇಳಿದರು, ಭಾಳ ಒಳ್ಳೆಯ ಅಧ್ಯಾತ್ಮದ ತುದಿಯಲ್ಲಿ ನಿಂತು ಹೇಳಿದರು, ನನಗೆ ಯಾಕೆ ಸ್ವಾಮಿ ನೀವು ಕೃತಜ್ಞತೆ ಹೇಳ್ತಾ ಇದ್ದೀರಿ, ರಾಮರಿಗೆ ಹೇಳಿ ಅಂದರು. ಯಾಕಪ್ಪ ಅಂತ ಕೇಳಿದೆ. ಇಲ್ಲಿ ರಾಮರಿಗೂ ಇದಕ್ಕೆ ಏನು ರೀ ಸಂಬಂಧ ಅಂತ. ಅವ್ರು ಹೇಳಿದರು, ನಿಮ್ಮ ಎದೆಯಲ್ಲಿರ್ತಕ್ಕಂಥ ಆ ಹೃದಯದೊಳಗೆ ಏನೋ ನಾಳುಗಳೆಲ್ಲ ಇರುತ್ತಂತಲ್ಲ ಸ್ವಾಮಿ, ಅದನ್ನು ಕತ್ತರಿಸ್ಬಿಡ್ತೀವಿ. ಅದನ್ನು ಕತ್ತರಿಸಿ ಈ ಕಾಲಿನಲ್ಲಿರ್ತಕ್ಕಂಥದ್ದೋ ಕೈನಲ್ಲಿರ್ತಕ್ಕಂಥದ್ದೋ ನಾಳ ಅದು ತೆಗೆದು ಅಲ್ಲಿ ಹಾಕ್ತೀವಿ. ಸರಿ, ಅದಕ್ಕೂ ರಾಮರಿಗೆ ಏನು ಸಂಬಂಧ? ಅವ್ರು ಹೇಳಿದರು, ನಾನು ಯುವಕನಾಗಿದ್ದಾಗ ನಾನು ಈ ಶಸ್ತ್ರಚಿಕಿತ್ಸೆಯನ್ನೆಲ್ಲ ಕಲಿಯೋದಕ್ಕೆ ಆರಂಭ ಮಾಡಿದಾಗ ನನ್ನ ಮೇಷ್ಟ್ರಿಗೆ ನಾನೆಲ್ಲ ಕೃತಜ್ಞತೆ ಹೇಳಿದೆ. ಅದಕ್ಕೆ ಅವ್ರು ಹೇಳಿದರು, ರಾಮರಿಗೆ ಹೇಳು ಅಂದರು. ಯಾಕೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಕಾಲಿನಲ್ಲಿ ಇರತಕ್ಕಂಥ ನರವೋ ರಕ್ತನಾಳೋ ಅದೇನೋ ಅದನ್ನು ತೆಗೆದಿಲ್ಲಿ ಹಾಕ್ತಾರಲ್ಲ, ಅದನ್ನು ತೆಗೆದುಬಿಟ್ರೆ ಓಡಾಡೋದು ಹೇಗೆ? ಹೃದಯ ಶಸ್ತ್ರಚಿಕಿತ್ಸೆಯಾದಾಗ ಕಾಲಿನ ಶಕ್ತಿಯನ್ನು ತೆಗೆದು ಹೃದಯಕ್ಕೆ ಹಾಕ್ತಾರೆ, ಮತ್ತು ಓಡಾಡೋದು ಹೇಗೆ ರೀ? ಅವ್ರು ಹೇಳಿದರು, ವಿವರಣೆ ಕೊಡ್ತಾ, ಈ ಹೃದಯ ಶಸ್ತ್ರಚಿಕಿತ್ಸೆ ಅನ್ನೋದು, ಕಾಲಿನಲ್ಲಿರೋ ತೆಗೆದು ಹಾಕ್ತೀವಿ ಅನ್ನೋದು, ಇದೆಲ್ಲ ಇತ್ತೀಚೆಗೆ ಎಷ್ಟು 100 ವರ್ಷಗಳಿಂದ. ಏನು ಸ್ವಾಮಿ ಎಷ್ಟು 100 ವರ್ಷಗಳಿಂದ? ಒಂದು 500 ವರ್ಷ? ಅಷ್ಟಿಲ್ಲ, ಒಂದು 100-150 ವರ್ಷದಿಂದ ಅಂತ ಇಟ್ಕೊಳ್ಳೋಣ. ಒಂದು 50-60 ವರ್ಷ ಈ ರೀತಿ ಹೃದಯ ಶಸ್ತ್ರಚಿಕಿತ್ಸೆ ಮಾಡೋದು. ಆ ನರ ತೆಗೆದಿಲ್ಲ ಹಾಕಿ, ನರವ ಅದೇನು ಕರೀತಾರೆ ಅದು ಗೊತ್ತಿಲ್ಲ ನನಗೆ ಸರಿಯಾಗಿ, ಅದು ತೆಗೆದು ಹಾಕೋದು. ಅವ್ರು ಹೇಳಿದರು ನನಗೆ, ಅವ್ರ ಮೇಷ್ಟ್ರು ಹೇಳಿದರು ಅಂತ, ಈ ರೀತಿ ನರವನ್ನು ತೆಗೆದು ಇಲ್ಲಿ ಹಾಕಿದರೆ ಆ ಕಾಲಿಗೆ ನಡೆದಾಡೋ ಶಕ್ತಿ ಇರೋದಿಲ್ಲ. ಅದಕ್ಕೆ ಈ ದೇಹವನ್ನು ಸೃಷ್ಟಿ ಮಾಡಿದಾನಲ್ಲ, ಅದು ಯಾರೋ ದೇವರು, ಎಷ್ಟು ವರ್ಷಗಳ ಹಿಂದೆ? ಒಂದು 10-20-100 ಕೋಟಿ ವರ್ಷಗಳ ಹಿಂದೆ. ಆಗಲೇ ಆ ದೇವರು ಯೋಚನೆ ಮಾಡಿದ್ದಾನೆ ಏನಂತ, ಮುಂದೆ ಒಂದು ದಿವಸ ಈ ಮನುಷ್ಯರು ವೈದ್ಯ ಲೋಕದಲ್ಲಿ ಅದನ್ನು ತೆಗೆದಿಲ್ಲಿ ಹಾಕ್ತಾರೆ, ಆವಾಗ ಕಾಲಿಗೆ ನಡೆಯೋ ಶಕ್ತಿ ಇರಲ್ಲ. ಯಾವಾಗ ಇದು ಯೋಚನೆ ಮಾಡಿರೋದು? ಕೋಟಿ ವರ್ಷಗಳ ಹಿಂದೆ. ನಮ್ಮ ದೇಹ ಅಂದರೆ ಈ ದೇಹ ಅಲ್ಲರಿ, ಮನುಷ್ಯ ಅನ್ನತಕ್ಕಂಥ ದೇಹವನ್ನು ಸೃಷ್ಟಿ ಮಾಡಿದಾಗ ಅದೆಲ್ಲ ನಮಗೆ ಬಂದಿದೆ. ಆಗ ದೈವ ಯೋಚನೆ ಮಾಡಿದ್ದಾನೆ, ಈ ರೀತಿ ವೈದ್ಯ ಲೋಕದಲ್ಲಿ ಪ್ರಯೋಗ ಆಗಿ ಕಾಲಿನ ಆ ನರವೋ ರಕ್ತನಾಳು ಅದೆಂಥದ್ದು ಅದು ತೆಗೆದು ಇಲ್ಲಿ ಹಾಕಿದಾಗ ಕಾಲಿಗೆ ನಡೆಯೋಕ್ಕಾಗಲ್ಲ. ಆದ್ದರಿಂದ ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ, ಆದ್ದರಿಂದ ಅವರು ತೆಗೆದಾಗ ಇನ್ನೊಂದು ಜೋಡಿ ನರಗಳಲ್ಲಿ ಈಗಲೇ ಸ್ಥಾಪನೆ ಮಾಡಿಬಿಡ್ತೀನಿ ಅಂತ. ಅರ್ಥ ಆಯ್ತಾ ನಿಮಗೆ? ಕೋಟಿ ವರ್ಷಗಳ ಹಿಂದೆ ಈ ಮನುಷ್ಯನ ದೇಹ ಅನ್ನುವುದು ಸೃಷ್ಟಿಯಾದಾಗ ಅಲ್ಲಿ ಇರಬಹುದಾದಂಥ ರಕ್ತನಾಳ, ಅದೇನು ಹೇಳ್ತಾರಪ್ಪ ಅದಕ್ಕೆ, ರಕ್ತನಾಳ ಅಂತಾರೆ ಏನಂತಾರೆ, ಅದೇ ಇಟ್ಕೊಂಡು ನಮ್ಮಂಥ ಅಜ್ಜರು ಹಾಗೆ ಕರ್ಕೊಳ್ಳೋಣ, ಯಾವುದೇ ಪಾರಿಭಾಷಿಕ ಪದ ಇದ್ದು, ಅದನ್ನು ತೆಗೆದು ಇಲ್ಲಿ ಹಾಕಿದರೆ ಆ ಕಾಲಿಗೆ ಓಡಾಡೋ ಶಕ್ತಿ ಇರಲ್ಲ. ಆದ್ದರಿಂದ ಅದರ ಜಾಗದಲ್ಲಿ ಹೆಚ್ಚುವರಿಯಾಗಿ ನಾಳಗಳನ್ನು ಅಂದೇ ಸ್ಥಾಪನೆ ಮಾಡಿಬಿಟ್ಟಿದ್ದ. ಅರ್ಥ ಆಯ್ತೇನ್ರಿ? ಮತ್ತು ಚಪ್ಪಾಳೆ ಹೊಡೀರಿ ಅದಕ್ಕೆ. ಹಾಗೆ ಅಂದು ಆ ದೈವ ಸ್ಥಾಪನೆ ಮಾಡಿದೆಯಲ್ಲ, ಅದು ಮಾಡಿದ್ರಿಂದ ತಾವೇ ನಾವು ಹೃದಯ ಶಸ್ತ್ರಚಿಕಿತ್ಸೆ ಮಾಡೋದು. ನಮಗೆ ಯಾಕೆ ನಮಸ್ಕಾರ ಹೇಳ್ತೀರಿ? ಅವ್ರಿಗೆ ಹೇಳಿ ಹಿಂದರು, ಅವರೇ ಶ್ರೀರಾಮರು ಅಂತ. ಆತ್ಮೀಯರೇ, ಇದೆಲ್ಲ ಇತ್ತೀಚಿನ ರಾಮ ಸಂದರ್ಭದಲ್ಲಿ ಹೇಳಿದ್ದು. ಎಷ್ಟು ನಿಮಿಷ ಇದೆ ಇನ್ನು? ಎಷ್ಟು? ನಿಜ ಹೇಳ್ರಿ, ಇನ್ನು 15 ನಿಮಿಷ ಇದೆಯಾ? 7:45? ಆಗಲೇ 6:45 7 ಗಂಟೆ ಅಂದ್ಬಿಟ್ರಿ ನೀವು. ಇನ್ನು 15 ನಿಮಿಷದಲ್ಲಿ
ಯಾವುದಾದ್ರು ಒಂದು ಘಟನೆಯನ್ನು ಹೇಳೋಣ ರಾಮ ದರ್ಶನವನ್ನು ಮಾಡಿಸಲಿಕ್ಕೆ. ಇಡೀ ಶ್ರೀಮದ್ ರಾಮಾಯಣ